ಎಂದಿನಂತೆ ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಒಂದು ಖಾದ್ಯವನ್ನು ತಂದಿಡ್ತಿದ್ದೀನಿ. ಈರುಳ್ಳಿ ಪಕೋಡ ನೋಡಿ, ಒಂದು ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆಲೇ ಕರಿಯೋದ್ರಿಂದ ನಿಮಗೆ ಖಾರ ಜಾಸ್ತಿ ಆಗಲ್ಲ, ಅದು ಹಾಗೇ ಇರುತ್ತೆ, ಮೇಂಟೈನ್ ಆಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಶುಂಠಿ ಪೇಸ್ಟು 50 ಗ್ರಾಮ್ನಷ್ಟು ಕಡಲೆಕಾಯಿ ಬೀಜನ 1-2 ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಚೆನ್ನಾಗಿ ಹಿಂಡಿ ಕಲಿಸಿದಾಗ ಈರುಳ್ಳಿಯಲ್ಲಿ ನೀರಿರುತ್ತಲ್ಲ, ಆ ಈರುಳ್ಳಿ ನೀರು ಬಿಡಬೇಕು ನೋಡಿ. ಒಂದಿಷ್ಟು ನೀರು ಒಂದು ಸಾರಿ ನೋಡೋಣ ಸಾಕಾಗುತ್ತಾ ಅಂತ. ಅಡುಗೆಯವರಲ್ಲಿ ಇದೊಂದು ಟ್ರಿಕ್ ಉಪಯೋಗಿಸ್ತೀವಿ. ಈಗ ಎತ್ತಿ ನೋಡಿದ್ರೆ ತೂಕನೇ ಇರಲ್ಲ, ಆವಾಗ ಅದಾಗಿದೆ ಅಂತ ಅರ್ಥ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು 1000 ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ, ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಎಂದಿನಂತೆ ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಒಂದು ಖಾದ್ಯವನ್ನು ತಂದಿಡ್ತಿದ್ದೀನಿ. ಏನಪ್ಪ ಅದು ಅಂತ ಅಂದರೆ ಏನಿಲ್ಲ, ಈರುಳ್ಳಿ ಪಕೋಡ, ಉಂಡೆ ಪಕೋಡ. ಅದು ಪುಡಿ ಪಕೋಡ, ಈರುಳ್ಳಿ ಪುಡಿ ಪಕೋಡ ಬೇರೆ, ಈರುಳ್ಳಿ ಉಂಡೆ ಪಕೋಡ ಬೇರೆ. ಇದು ಹೇಗೆ ಕ್ರಿಸ್ಪಿಯಾಗಿರಬೇಕು, ಗಟ್ಟಿ ಆಗಬಾರ್ದು ಅಂತ ಅಂದರೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಈರುಳ್ಳಿ ಪಕೋಡ ಅಥವಾ ಆನಿಯನ್ ಪಕೋಡ ಸ್ನೇಹಿತರೆ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ. ಈ ಬೇಸನ್ಗೆ ಏನೇನು ಹಾಕ್ಕೋಬೇಕು? ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ನೋಡಿ. ಒಂದು ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದನ್ನು ಈ ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ ಸಬ್ಸಿಗೆ ಸೊಪ್ಪು, ಅದು ಒಂದು ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಇಲ್ಲೇ ಹಾಕೋಣ. ಭಾಳ ಈಸಿ ಮಾಡೋದಕ್ಕೆ, ಏನು ಅಂಥ ಕಷ್ಟಪಡೋವಂಥದ್ದು ಏನಲ್ಲ ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀವಿ, ಅದನ್ನು ಹಾಕೋಣ. ನೈಸಾಗಿ ಹಸಿಮೆಣಸಿನ್ಕಾಯಿ ನಾವೊಂದು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದು ಎಣ್ಣೆಲೇ ಕರಿಯೋದ್ರಿಂದ ನಿಮಗೆ ಖಾರ ಜಾಸ್ತಿ ಆಗಲ್ಲ, ಅದು ಹಾಗೇ ಇರುತ್ತೆ, ಮೇಂಟೈನ್ ಆಗುತ್ತೆ. ಸ್ವಲ್ಪ ಜೀರಿಗೆ, 1 ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟು, ಅಷ್ಟೇ ಪ್ರಮಾಣದಲ್ಲಿ ಶುಂಠಿ ಪೇಸ್ಟು, 1 ಚಿಟಿಕೆ ಸೋಡಾ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ. 1 ಚಿಟಿಕೆ ಸೋಡಾ ಹಾಕಿದ್ದೀನಿ. 50 ಗ್ರಾಮ್ನಷ್ಟು ಕಡಲೆಕಾಯಿ ಬೀಜನ 1-2 ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿಗೆ ಮಿಕ್ಸ್ ಮಾಡೋಣ. ಒಂದು 100 ಗ್ರಾಮ್ನಷ್ಟು ತುಪ್ಪ, ನಂದಿನಿ ತುಪ್ಪ. ಇದನ್ನೆಲ್ಲನೂ ಜೊತೆಗೆ ಉಪ್ಪು ಬೇಕು, ಪುಡಿ ಉಪ್ಪು ಎಷ್ಟು ಬೇಕು ಅಲ್ಲಿ. 1 ಬೌಲು ಚಿರೋಟಿ ರವೆ, 1 ಬೌಲು ಮೈದಾ ತೊಗೊಂಡಿದ್ದೆ, ಅದಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಹಿಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಚೂರು ಉಪ್ಪು ಕಮ್ಮಿ ಇದ್ದರೆ ತೊಂದರೆ ಇಲ್ಲ. ಇದನ್ನು ಏನು ಮಾಡಬೇಕೀಗ, ಕ್ಲೀನಾಗಿ ಈ ಮಿಶ್ರಣವನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಹಿಂಡಿ ಕಲಿಸಿದಾಗ ಈರುಳ್ಳಿಯಲ್ಲಿ ನೀರಿರುತ್ತಲ್ಲ, ಆ ಈರುಳ್ಳಿ ನೀರು ಬಿಡಬೇಕು. ನೀರು ಬಿಟ್ಟು ಆದಷ್ಟು ಅದೇ ನೀರಲ್ಲಿ ಚಿರೋಟಿ ರವೆ ಮೈದಾ ಏನಿರುತ್ತೆ ಅದೇ ನೀರಲ್ಲೇ ಕಲಿಸ್ಕೋಬೇಕು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಚಿರೋಟಿ ರವೆ 1 ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀನಿ, ಅಷ್ಟು ಹಾಕೋಣ. ಅದೇ ಸೇಮ್ ಚಿರೋಟಿ ರವೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ಮೈದಾ, ಅದನ್ನು ಹಾಕೋಣ. ಈಗ ಇದೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ನೀರು ಸಾಕಾಗದೇ ಇದ್ದರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಈರುಳ್ಳಿಲಿರುತ್ತಲ್ಲ ನೀರು ಅದೇ ಸಾಕಾಗುತ್ತೆ. ಅಮುಕಿ ಕಲಿಸಿದಾಗ ಅದರಲ್ಲಿರೋ ನೀರು ಬಿಡುತ್ತೆ.
ಅದೇ ನೀರು ಮುಕ್ಕಾಲು ಭಾಗ ಚಿರೋಟಿ ರವೆ ಮತ್ತು ಮೈದಕ್ಕೆ ಸಾಕಾಗುತ್ತೆ. ಇನ್ನೊಂದು ಕಾಲು ಭಾಗನೂ ಅಲ್ಲ, ಒಂದು 10% ನೀರು ಮಾತ್ರ ನಾವು ಮೇಲ್ಗಡೆ ಕೊಟ್ಕೋಬೇಕಾಗತ್ತೆ. ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಈ ಮಟ್ಟಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬಂದಿದೆ. ನೋಡಿ, ಒಂದಿಷ್ಟು ನೀರು ಒಂದು ಸಾರಿ ನೋಡೋಣ ಸಾಕಾಗುತ್ತಾ ಅಂತ. ಹಿಟ್ಟು ಅಷ್ಟೇ ನೀರಲ್ಲಿ ಹದಕ್ಕೆ ಬಂದುಬಿಟ್ರೆ ಮತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಸಾಕು ಅಂದ್ಕೋತೀನಿ. ಹಿಟ್ಟು ಹದಕ್ಕೆ ಬಂದಿದೆ, ಪಕೋಡ ಹಿಟ್ಟು. ಇದ್ರ ಪಾಡಿಗಿದು ಇಲ್ಲಿರಲಿ. ಒಲೆ ಹಚ್ಚಿ ಎಣ್ಣೆ ಬಾಣಲೆ ಇಟ್ಕೊಳ್ಳೋಣ. ನೋಡಿ, ಈ ಥರ ಇದೆ. ಇದನ್ನು ಹೀಗೆ ಕಟ್ ಮಾಡ್ಕೊತೀವಿ. ಇದೊಂದು ಟ್ರಿಕ್ಕು. ನಮ್ಮ ಅಡುಗೆಯವರಲ್ಲಿ ಇದೊಂದು ಟ್ರಿಕ್ ಉಪಯೋಗಿಸ್ತೀವಿ. ಯಾವುದೇ ಕಟ್ಟಿಂಗು ಇದೆಲ್ಲ ಒಂದೇ ಸಮ ಬರುತ್ತೆ, ಒಂದೇ ತೂಕ ಬರುತ್ತೆ, ಏರುಪೇರಾಗಲ್ಲ. ಎರಡೆರಡು ಕೈಲಿ ಕಟ್ ಮಾಡೋ ಅಂಥದ್ದೇನು ಬೇಕಾಗಿಲ್ಲ. ಸ್ನೇಹಿತರೆ, ನೋಡಿ, ಎಣ್ಣೆ ಕಾವು ಬಂದಿದೆ. ಕಡಿಮೆ ಉರಿ ಇರಲಿ, ಜಾಸ್ತಿ ಹೀಟ್ ಮಾಡ್ಕೋಬೇಡಿ. ಎಳೆ ಕಾವಲ್ಲೇ ಅಥವಾ ಮೀಡಿಯಮ್ ಕಾವಿನಲ್ಲಿ ಈ ಹದ ಇದ್ರೆ ಸಾಕು. ಇದರಲ್ಲೇ ಬೇಯಿಸ್ಕೋಬೇಕು, ನಿಧಾನಕ್ಕೆ ಬೇಯಿಸಬೇಕು. ಆವಾಗ ನಿಮಗೆ ಕ್ರಿಸ್ಪಿನೆಸ್ ಆಗ್ಬೋದು, ಒಳಗಡೆ ಹಸಿ ಕೂತ್ಕೊಳ್ಳದೆ ಇರೋದು, ತಿನ್ನೋವಾಗ ಕುರುಮ್ ಅಂತ ಸೌಂಡ್ ಬರಬೇಕು, ಆ ಥರ ಇರುತ್ತೆ. ಇಷ್ಟೇ ಕಾವಲ್ಲಿ ಕರಿಬೇಕು. ಈ ಥರ ಗುಳ್ಳೆಗಳು ಬರ್ತಿದೆಯಲ್ಲ, ಈ ಗುಳ್ಳೆಗಳೆಲ್ಲ ಭಾಳ ಕಡಿಮೆ ಆಗೋಗುತ್ತೆ. 2 3 ಗುಳ್ಳೆಗಳು ಬರ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಒಳಗಡೆ ಹಸಿ ಇಲ್ಲ ಅಂತ ಅರ್ಥ. ಸ್ನೇಹಿತರೆ, ನೋಡಿ, ನಾನು ಹೇಳಿದ್ನಲ್ಲ ಗುಳ್ಳೆಗಳೆಲ್ಲ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಹಾಗೆ ಜೊತೆಗೆ ಅದ್ರ ತೂಕನೂ ಕಮ್ಮಿ ಆಗ್ಬಿಡುತ್ತೆ. ನೀರಿನಂಶ ಎಲ್ಲ ಹೋದರೆ ತೂಕ ಕಮ್ಮಿ ಆಗೋದು ಆಟೋಮೆಟಿಕ್ ಅಲ್ವಾ. ಈಗ ಎತ್ತಿ ನೋಡಿದ್ರೆ ತೂಕನೇ ಇರಲ್ಲ. ಆವಾಗ ಅದಾಗಿದೆ ಅಂತ ಅರ್ಥ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಅದನ್ನು ತೆಕ್ಕೊಳ್ಳೋಣ ಒಂದು ಸೈಡ್ಗೆ. ನೋಡಿ, ಈ ಹದಕ್ಕೆ ತೆಕ್ಕೊಂಬಿಡ್ಬೇಕು. ನೋಡಿ, ಸೀದೋಗಿಲ್ಲ, ಒಳ್ಳೆ ಕಲರ್ ಇದೆ, ನೋಡೋದಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ. ಕರಿಬೇವನ್ನು ಕರಿದ ಪಕೋಡದ ಮೇಲೆ ಹಾಕೋದು. ನೋಡಿ, ಅದರ ಲುಕ್ಕೇ ಚೇಂಜ್ ಆಗೋಯ್ತು ಅಲ್ವಾ. ಸ್ನೇಹಿತರೆ, ನಿಮ್ಮ ನೆಚ್ಚಿನ, ನನ್ನ ನೆಚ್ಚಿನ, ನಾನು ತಿಳಿದ ಮಟ್ಟಿಗೆ ಮಾಡಿರುವಂತಹ ಒಂದು ಈರುಳ್ಳಿ ಪಕೋಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಖಾದ್ಯ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಹೋಗಿದ್ದು ಬರ್ತೀನಿ.